ಗಟ್ರಕ್ಕ ಬರೀ ಮುಂದೆ ಹೊಸರುಗಿ ಸಂಡಾಸ್ ಗಟ್ರಕ್ಕ ನಳದ ನೀರು ಏನದ ಅದು ಕನೆಕ್ಷನ್ ಆಗಿದೆ. ನಳ ಹೋದ್ರೇ ಮತ್ತೆ ಹೊಳ್ಳಿ ಕುಡಿಯೋ ನೀರಿನೊಳಗೆ ಪೈಪ್ನಾಗ ಹೋಗ್ತದೆ. ಹಿಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ದುರಸ್ತಿ ಮಾಡ್ಬೇಕಂತ ನಾನು ಕೇಳ್ಕೊತಿದ್ದೇನೆ. ನೀವು ಮಾಡ್ತೀವಿ ಅಂದ್ರೆ ಮಾಡ್ರಿ, ಮಾಡಿದ್ರೆ ನಾವು ಅಲ್ಲಿ ಹೋಗ್ತೀವಿ. ಅದೆಲ್ಲ ಅಲ್ಲಿ ಹೋಗ್ತೀನಿ, ಮುನ್ಸಿಪಾಲ್ಟಿಗೆ ಹೋಗ್ತೀನಿ. ಆ ಕಡೆ ರೋಡ್ ಆ ಕಡೆ ಎಲ್ಲ ಹರಿತದೆ ನೀರು ಮುಚ್ಚಿಗೆ. ಮತ್ತೆ ಹೇಳ್ಬಿಡ್ತೀನಿ, ಇದ್ರ ಒಳಗೆ ಹೇಳಕ್ಕೆ ಒಂದು ವಾರ ಆಯ್ತಾ ಯಾರು ತಲೆ ಎಲ್ಲ ಬರ್ಬೇಕ್ರಿ ಅಂದ್ರೆ ಅವ್ರಿಗೆ ಇದು ಆಗ್ತಾರೆ. ಹೊಲಸು ಕಬ್ಬಿಟ್ಟು ನಾರ್ತದ ಅವ್ರು ಮಾಡಿದೆ ಅಂದ್ರೆ ಮಾಡಕ್ಕ ಹೊಲಸ ಕಬ್ಬಿಟ್ಟು ನಾರ್ತದ ಒಳಗೆ ಈ ಸಂಡಾಸ್ ನೀರು ಚರಂಡಿ ಎಲ್ಲ ಅದು ಕನೆಕ್ಷನ್ ಆಗಿದೆ. ಈ ಕೆರೆ ನೀರಿನ ಬರ್ತಲ್ಲ ಅದ್ರೊಳಗೆ ಹೋಗ್ತದ. ಜನರಿಗೆ ಏನು ನಾಳೆ ಆರೋಗ್ಯ ಇದು ಚರಂಡಿ ಅದು ಗಟ್ರ ಚರಂಡಿ ಅಲ್ಲ, ಚರಂಡಿ ಒಳಗ ನೀರಿಂದ ಕೆರೆ ನೀರಿನ ಬರ್ತಾವಲ್ಲ ಅದು ಎಲ್ಲಿ ನೀರ್ ಕಲೆಕ್ಷನ್ ಆಗಿದೆ. ಮಾಡಿಸಿರಿ ಮತ್ತೆ ಅವ್ರಿಗೆ ಕೇಳ್ರಿ, ಮುನ್ಸಿಪಾಲ್ಟಿಗೆ ಅರ್ಜಿ ಕೊಡ್ರಿ. ಮುನ್ಸಿಪಾಲ್ಟಿಗೆ ಏನು ಅರ್ಜಿ ಕೊಡ್ಬೇಕು? ಮತ್ತೆ ನೀರು ಬರ್ಲಕ್ಕೆ ನಮ್ಮ ಮೆಂಬರ್ಗೆ ಹೇಳಿವಿ. ಶಿಲ್ಪಿ ಮೆಂಬರ್ಗೆ ಹೇಳಿ ಸಲ ಫೋನ್ ಮಾಡಿವಿ. ನಾನು ಕಲೆಕ್ಷನ್ ಕರೆಕ್ಟಾ? ಇದು ನಾವು ಇಲ್ಲಿ ಇರ್ತೀವಿ, ವಾಸ್ ಬರ್ತಾವ. ಇದು ಮಕ್ಕಳಿಗೆ ರೋಗ ಹಾನಿಕ ಸಂಡಾಸ ಹುಚ್ಚಿ ಎಲ್ಲ ಪೈಪಿನ ನೀರು ನಿಂತ ಮೂಲಕ ಆ ನೀರು ಮತ್ತೆ ಹೊಳ್ಳಿ ಸಂಡಾಸ್ ನೀರು ಕುಡಿ ಪೈಪ್ ಅದ ಆ ಪೈಪಿನ ಹೋಗಿ ಅದೇ ನೀರು ಕುಡಿತೀವಿ. ಮಕ್ಕಳು ಮರಿಗೆ ಎಲ್ಲ ಮಂದಿ ಕಾಯಿಲೆ ಆಗ ಈ ಕಾಯಿಲೆ ಆಗಂತ ಸಂಭವದ ಒಟ್ಟೆ ಯಾರು ಇದ್ರ ಬಗ್ಗೆ ಗಮನ ಹರಿಸಲಾಗ್ಯಾರ. ಅದಕ್ಕೆ ಈ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಮಾಡಬೇಕು, ನಿಂತು ನೋಡೋಕೇಶನ್ ಮಾಡಿ ಹೋಗ್ಬೇಕು, ಕೆಲಸ ಮಾಡ್ಬೇಕು. ಅದು ಹೊಸರು ಬರಬೇಕು. ಇಲ್ಲಿ ಮಂದಿ ಮುನ್ಸಿಪಾಲ್ಟಿ ಯಾರು ಬರಲ್ಲ, ಬಿಡ್ತಾರಲ್ಲ ಬಂದಳ 2 ಸಲ ಹೇಳಿದ್ದೀನಿ, 2 ಸಲ ಫೋನ್ ಮಾಡಿ ಮುನ್ಸಿಪಾಲ್ಟಿ ಹೇಳೇನು ಏನು ಮಾಡೋದು. ಇಲ್ಲಿ ವಿದ್ಯಾನಗರದ ಯಾರಿಗೆ ಬಡಬಗ್ರಿ ಯಾರು ಸತ್ರು ಅಂದ್ರೆ ಕೇಳಲ್ಲ ಅನ್ನಂಗೈತೆ, ಯಾರು ಕೇಳಲ್ಲ ಅನ್ನಂಗೈತೆ. ಅದಕ್ಕೆ ಇದ್ರ ಬಗ್ಗೆ ತನಿಖೆ ಎಚ್ಚರಿಸ್ಕೋಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಇದು ಸಂಡಾಸ ಉಚ್ಚಿ ಬರತಕ್ಕಂಥ ಇದು ಬಂದ್ ಮಾಡಬೇಕು. ಅಲ್ಲಿ ಮುಂದೆ ಎಲ್ಲಾರು ತಡೆ ಹಿಡಿದು ಅದ್ರ ಬಗ್ಗೆ ಅದು ಇದು ಮಾಡಬೇಕು, ವಿಚಾರ ಅದು ಇದು ಮಾಡಿ ಅದಕ್ಕೆ ಎಲ್ಲಿ ಇದು ಬ್ಲಾಕ್ ಆಗಿದೆ ಅಂಬೋದು ಇದ್ರ ಬಗ್ಗೆ ಕೂಡಲೇ ಬಂದ್ ಮಾಡಬೇಕು. ಮಾತಾಡ್ಕೊಂಡು ನಾ ಕಳಿಸ್ಬಿಡ್ರಿ. ವಿಡಿಯೋ ಇದು ತೋರಿಸ್ಬಿಡ್ರಿ. ತೋರಿಸ್ಬಿಡ್ರಿ.